ಹನುಮಂತ ಬಂದರು ಜಯ ಇದ್ದಂಗೆ. ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಎಲ್ಲ ಶಾಂತವಾಗಿರಿ, ಸ್ವಲ್ಪ ಮಾತಾಡ್ಬೇಡ್ರಿ, ಯಾರು ಮಾತಾಡ್ಬೇಡ್ರಿ. ಫಂಕ್ಷನ್ ಮಾಡಿದ್ರೆ ನಾವು ಏನಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬ್ಲ್ಯಾಕ್ ಮನಿಯನ್ನು ಉತ್ತೇಜನ ಮಾಡಿರುವಂಥದ್ದು. 600 ಕೋಟಿಗಿಂತ ಹೆಚ್ಚು ಕ್ಯಾಶ್ ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡಬಾರ್ದಿಂದ ಹಂಗೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸ ಮಾಡ್ತಾಯಿದೆ, ಕಾನೂನು ತನ್ನ ಕೆಲಸ ಮಾಡ್ತಾಯಿದೆ. ಕಾನೂನು ಪ್ರಕಾರ ಇದ್ರೆ ಯಾಕೆ ಭಯೋತ್ಪಾದನೆ ಪ್ರಶ್ನೆಯಲ್ಲಿ ಬರ್ತದೆ. ಕಾನೂನಿನ ಕಾನೂನಿನ ವಿರುದ್ಧವಾಗಿ ಮಾಡಿದಾಗಲಷ್ಟೇ ಭಯ. ಚುನಾವಣೆ ಅಂದರೆ ಈಗಾಗಲೇ ಹಲವಾರು ನೋಟಿಸ್ಗಳು ಕೊಟ್ಟು, ಹಲವಾರು ವರ್ಷದಿಂದ ನೋಟಿಸ್ ಕೊಟ್ಟರು ಕೂಡ ಉತ್ತರ ಕೊಟ್ಟಿಲ್ಲ. ಅದನ್ನು ಮೊದಲು ಹೇಳೋರು ಸಿದ್ದರಾಮಯ್ಯವರು JDS ಪಕ್ಷ ಎಲ್ಲಿದೆ ಅಂತ ಕೇಳಿದ್ದಕ್ಕಾಗಿ ದೇವೇಗೌಡರು JDS ಪಕ್ಷ ಎಲ್ಲಿದೆ ಅಂತ ನಾನು ತೋರಿಸ್ತೇನೆ, ಇಂಥ ಗರ್ವಗಳಿಗೆ ಭಂಗ ಆಗಬೇಕು ಅನ್ನುವಂಥದ್ದು ಆ ಸಮನ್ವಯ ಸಮಿತಿಯಲ್ಲಿ ಅವ್ರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಹೇಳಿದ್ರು. ನೋಡಿ, ಎಲ್ಲ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾಯಿದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು. ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟಿಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ. ಚಿತ್ರದುರ್ಗ ಒಂದಿದೆ, ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ನಿಗೂಢ ಅಲ್ಲ, ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೇ. 3ನೇ ತಾರೀಕು ಪ್ರಕಟಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಮಾತುಕತೆ ನಡೆದಿದೆ. ಇಲ್ಲ, ಅದು ಅವರ 3ನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ, ಅಲ್ಲಿ ಅವ್ರು ಕಾಯಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ, ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ, ಕುಮಾರಸ್ವಾಮಿಯವರು ಅವ್ರು ಭೇಟಿಯಾಗ್ತಾ ಇದ್ದಾರೆ. ಇದರೆಲ್ಲ ಫಲಶ್ರುತಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಂಡ್ಯನ ಎದುರಿಸ್ತೇವೆ ಅಂತ ವಿಶ್ವಾಸ ಇದೆ. ಖಂಡಿತ ನಡೆದಿದೆ. BJP ಎಲ್ಲ ಕಡೆ ಹೊಂದಾಣಿಕೆ ಆಗಿದೆ ಈಗಾಗಲೇ. ಹೇಳಿದ್ದಿಲ್ಲ, ಈ ಚಿತ್ರದುರ್ಗದ್ದು ಕೂಡ ವರಿಷ್ಠರು ಮಾತಾಡ್ತಾರೆ. ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಹುಡುಗರೇ ಇದ್ದಾರೆ, ಸರಿ ಮಾಡ್ತಾರೆ. ಈಗಾಗಲೇ ನಾನು 3 ಸುತ್ತಿನ ಮಾತುಕತೆ ಅವ್ರ ಹತ್ರ ಮಾತನಾಡಿದ್ದೇನೆ. ಅವರು ಸ್ವಲ್ಪ ಅವರ ಬೆಂಗಳೂರಿನಲ್ಲಿ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅವರು ಮುಂದಿನ ವಾರದಿಂದ ಸಕ್ರಿಯವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಪ್ರಾಥಮಿಕ ಹಂತದನ್ನೆಲ್ಲ ಮುಗಿಸ್ಕೊಳ್ಳಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಬೆಂಬಲಿಗರಿಗಾಗಲೇ ನಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ.